ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾಗೋಗಿತ್ತು ನಾನು ಲೆಂತಿ ವಿಡಿಯೋ ಮಾಡಿ. ಯಾಕೋ ಏನಿದ್ರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಮಾಡಬಾರ್ದು ಅಂದ್ಕೊಳ್ತೀನಿ. ಎಲ್ಲಾರ ಹೊರಗಡೆ ಹೋದಾಗ ನೋಡಿಲ್ದಲ್ಲೇ ಇರೋ ಪ್ಲೇಸ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ತುಂಬ ವರ್ಷಗಳಾಗಿತ್ತು ನಿಜವಾಗ್ಲೂ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅನ್ನೋಕ್ಕಿಂತ ಇಷ್ಟು ವರ್ಷ ಆದಮೇಲೆ ದೇವರು ಕರೆಸ್ಕೊತಾ ಇದ್ದಾರೆ ಅಂತ ತುಂಬಾ ಬೇಜಾರಾಯಿತು. ಯಾಕಂದರೆ ನಾನು 10 ವರ್ಷಗಳಾಗಿತ್ತು ನಾನು ಮಂತ್ರಾಲಯಕ್ಕೆ ಹೋಗಿ ಬಂದು. ನಿಜವಾಗ್ಲೂ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ತುಂಬ ವರ್ಷಗಳೇ ಗ್ಯಾಪ್ ಆಯಿತು ಮಂತ್ರಾಲಯಕ್ಕೂ ನನಗೂ ಹೋಗಿ ಬರೋದು. ಹಾಗೆಯೇ ಹೋಗ್ತಾ ಇದ್ದೀವಲ್ಲ, ಹಾಗೆ ಸರೌಂಡಿಂಗ್ ಅಷ್ಟೊಂದು ಪ್ಲೇಸ್ ಇಲ್ಲ. ಹಾಗೆಯೇ ಆಂಧ್ರ ಪ್ರದೇಶ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಪ್ಲೇಸ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ಈಗ ನಾವು ಬಂದಿದ್ದೀವಿ. ಈ ಪ್ಲೇಸ್ ಬಂದು ಗುವಾಹಟಿ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ನಾವು ಹೆಂಗಿರುತ್ತೋ ಏನೋ ಅಂದ್ಕೊಂಡು ಬಂದ್ವಿ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಪುಷ್ಪ 2ನಲ್ಲೇನೋ ಶೂಟಿಂಗ್ ಎಲ್ಲ ಮಾಡಿದಾರಂತೆ. ಅದು ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ನಾನು ಕೇಳಿ ತಿಳ್ಕೊಂಡಿದ್ದು. ಈಗ ನಿಜ ನಾನು ಅದನ್ನು ಇನ್ನೊಂದು ತಿರ್ಗಿ ನಾನು ಫಿಲಮ್ನ ನೋಡಿದೆ ಹೇಗಿದೆ ಏನು ಅಂದ್ಬಿಟ್ಟು. ನಾವು ಬಂದು ರೀಚ್ ಆದ್ವಿ, 7 ಗಂಟೆಗೆಲ್ಲ ರೀಚ್ ಆದ್ವಿ. ರೀಚ್ ಆದಮೇಲೆ ಅಲ್ಲೇ ಟಿಫನ್ನು ಕೂಡ ಅಲ್ಲೇ ಇತ್ತು. ಅಂದರೆ ನಾವು ಹೋದಾಗ ರೂಮ್ಗೆಲ್ಲ ಹೋದಾಗ ಟಿಫನ್ ತಿನ್ಕೊಂಡು ಹೋಗಿ ಬನ್ನಿ ಅಂತ ಕರೆದ್ರು. ಶಿವರಾತ್ರಿ ಹಬ್ಬದ ದಿನ ನಾವು ಬೇಡ ಅಂತ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲೆಲ್ಲ ತಿಂಡಿ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಬೆಟ್ಟ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಇದೆಲ್ಲ ನೋಡಿಲ್ವಲ್ಲ ಅಂದ್ಕೊಂಡಿದ್ವಿ. ಬಟ್ ಜನ ಯಾವ ಮಟ್ಟಕ್ಕಿದ್ರು ಅಂದರೆ ಅಲ್ಲೂ ಅದು ಉಮಾಮಹೇಶ್ವರ ವಿಗ್ರಹ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಈ ಥರ ಪ್ಲೇಸ್ ಇದೆ, ಇಲ್ಲಿ ಹೋಗ್ತೀವಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಬೆಟ್ಟ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಯಾರೂ ಮಿಸ್ ಮಾಡ್ಕೋಬೇಡಿ, ಹೋಗಿ ಬನ್ನಿ. ಮಂಜುಮ್ಮ ಹೇಳಿವ ಆಯ್ತಲ್ಲ ಅಲ್ಲಿ ಇಸ್ಕೊಳ್ಳಲ್ಲ, ಒಂದು ಇಸ್ಕೊಂಬಂದ ಬಂದೆ. ನಿಂತ್ಕೊಡಪ್ಪು ತೆಗಿತೀನಿ. ನಾನು ಫೋಟೋ ತೆಗಿತಾ ಇಲ್ಲ, ಇನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಹೋಗ್ಬೇಕಲ್ಲಪ್ಪ, ದೇವ್ರ ದರ್ಶನ ಮಾಡಿಲ್ಲ. ಅಲ್ಲೂ ಹೋಗೋದು ಗುರು ರಾಘವೇಂದ್ರಕ್ಕೆ. ಆದರೆ ಶಿವರಾತ್ರಿ ಹಬ್ಬದ ದಿವಸ ಶಿವನ್ನ ನೋಡಬೇಕಲ್ಲಪ್ಪ, ಏನು ಮಾಡೋದು ಅಂತ ಮನಸ್ಸಲ್ಲೇ ಎಲ್ಲೋ ಒಂದು ಸಲ ಕೊರಗ್ತಾ ಇರ್ತದು. ಆದರೆ ನಮ್ಮ ಮನೆಯವರು ಸಡನ್ನಾಗಿ ಹೇಳಿದ್ರು, ನಾವು ಇದೇನಿದು ರೂಟೆಲ್ಲ ಚೇಂಜ್ ಆಗ್ತಿದೆಯಲ್ಲ ಅಂತೇಳಿ. ಇಲ್ಲ ಹಿಂಗಿದೆ ಅಂತ ಆವಾಗ ಹೇಳಿದ್ದು. ಬಟ್ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಪ್ಲೇಸ್ ಯಾವ ಥರ ಇದೆ ಅಂದರೆ, ಒಳಗಡೆ ಗುಹೆ ಕೊರೆದು ಅಲ್ಲಿ ಉದ್ಭವ ಅಂತ. ಇಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ, ನಾನು ಸೆಲ್ಫಲ್ಲಿ ಎಷ್ಟು ಎತ್ತರ ಇದೆ ಗುಹೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೇಳೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಇದನ್ನು ಮಿಸ್ ಮಾಡ್ಕೋಬೇಡಿ, ಹೋಗಿ ಬನ್ನಿ. ಮತ್ತು ಇದು ಆಚೆಯಿಂದ ಬೆಟ್ಟ ಹತ್ತೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಯಾಕಂದರೆ ಮೆಟ್ಲೆಲ್ಲ ಹೈಟಲ್ಲಿದೆ, ಕೆಲವರೆಲ್ಲ ಕಡ್ದಾಗಿದೆ ಅಂತ ಹೇಳ್ತಾರೆ. ಮೇಲಕ್ಕೆ ಹತ್ತೋದಕ್ಕೆ ನಮ್ಮ ಅತ್ತೆಯವ್ರು ಯಾರೂ ಬರಲೇ ಇಲ್ಲ. ನಮ್ಮ ದೊಡ್ಡತ್ತೆ ಮತ್ತು ನಮ್ಮ ಅತ್ತೆ ಕರ್ಕೊಂಡು ಹೋಗಿದ್ವಿ. ಅವ್ರು ಯಾರೂ ಮೇಲಕ್ಕೆ ಹತ್ತಲೇ ಇಲ್ಲ. ನಾನು ಹತ್ತಬಾರ್ದು ಅಂದ್ಕೊಂಡಿದ್ದೆ, ಯಾಕೆಂದರೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಹತ್ತಬಾರ್ದು ಅಂದ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಇದೇ ಮೆಟ್ಲುಗಳು ತುಂಬ ಅಂದರೆ ತುಂಬಾ ಕಡಿದಿದೆ. ಹಿಂಗೆ ನೋಡಿ ಎಷ್ಟು ಹೈಟಲ್ಲಿದೆ ಅಂದರೆ, ಈ ಕಡೆಯಿಂದ ನಿಂತ್ಕೊಂಡು ಆ ಗೋಪುರನ ವಿಡಿಯೋ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ನೋಡ್ತಾ ಇರ್ಬೋದು. ಹತ್ತಕ್ಕಾಗಲ್ಲ, ಬ್ಯಾಕ್ ಪೇನ್ ಇರೋದ್ರಿಂದ ನನಗೆ ಹತ್ತಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ಸಲೀಸಾಗಿ ಹತ್ತದೆ. ಅದಾದಮೇಲೆ ಸೆಕೆಂಡಿಗೆ ಗೊತ್ತಾಯಿತು ಎಷ್ಟು ಪೇಯ್ನ್ ಆಯಿತು ಅಂತ. ಬಟ್ ಚೆನ್ನಾಗಿದೆ. ಆ ಒಂದು ಬಂಡೆಕಲ್ಲಲ್ಲೇ ಅಲ್ಲಿ ಒಂದು 3-4 ದೇವ್ರನ್ನ ಗುಹೆ ಒಳಗಡೆ ಎಲ್ಲ ಉದ್ಭವ ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಚೆನ್ನಾಗಿದೆ. ನಿಮ್ಮಮ್ಮ ಹಣೆ ಇರಲ್ಲ ಬಿಡೋದು. ನಾನು ಹೇಳಿದೆ ಈಗ ಜನ ಅಂತ
ಹಾಗೆ ಇಲ್ಲೆಲ್ಲ ಮುಗಿಸ್ಕೊಂಡು ನಾವಿವಾಗ ಮಂತ್ರಾಲಯ ಕಡೆ ಹೊಡ್ತಾ ಇದ್ದೀವಿ. ನಾವು ಬೆಳಗ್ಗೆ ತಿಂಡಿ ತಿಂದಾಗಲೇ 9:30 ಆಗಿತ್ತು. ಅದಾದಮೇಲೆ ಅಲ್ಲೇ ಮಜ್ಜಿಗೆ ಎಲ್ಲ ಕೊಟ್ಟಿದ್ದರು. ಹಾಗಾಗಿ ಊಟ ಏನಲ್ಲಿ ನಾವು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾವಿವಾಗ ಮಂತ್ರಾಲಯಕ್ಕೆ ಬಂದ್ವಿ. ಅಲ್ಲಿಂದ ಮಂತ್ರಾಲಯಕ್ಕೆ 3 ಅವರ್ ಏನೋ ಆಗುತ್ತೆ. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಮನಸ್ಸಲ್ಲೇ ಏನೋ ಒಂಥರ ಕೊರಗಿತ್ತು ನಿಜವಾಗ್ಲೂ. ಇದೇನಪ್ಪ ಇಷ್ಟು ವರ್ಷ ಆದರೂ ನಾನು ಮಂತ್ರಾಲಯಕ್ಕೆ ಎಷ್ಟೋ ಸಲ ಹೊರಟಿದ್ದೀನಿ ಅಂದರೆ ತುಂಬ ಸಲ ಹೊರಟಿದ್ದೀನಿ ಮಂತ್ರಾಲಯಕ್ಕೆ ಹೋಗಿ ಬರಲೇಬೇಕು ಅಂತ. ಫ್ರೆಂಡ್ಸ್ ಎಲ್ಲ ಕರೀತಾಯಿದ್ರು, ನೈಬರ್ಸ್ ಕರೀತಿದ್ರು. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ರಾಯರು ನನ್ನನ್ನು ಕುಣಿಗಲಲ್ಲೇ ನೀನು ಮಾಟದಲ್ಲೇ ನೋಡ್ಕೊ ಅಂತ ಹೇಳಿದರು ಅನಿಸುತ್ತೆ. ಯಾಕಂದರೆ ಒಂದು ವಾರನೂ ಮಿಸ್ ಮಾಡ್ದಂಗೆ ಅಲ್ಲೇ ಹೋಗ್ತಿರ್ತೀನಲ್ಲ, ಹಂಗಾಗಿ ಏನೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಮನಸ್ಸಿಗೆ ಅನಿಸಿದ್ದು ಅಷ್ಟು. ಈಗ 10 ವರ್ಷ ಆದಮೇಲೆ ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ರಾಯರ ದರ್ಶನವೂ ತುಂಬಾ ಚೆನ್ನಾಗಾಯಿತು. ಜನ ಸ್ವಲ್ಪ ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ವಿ, ಕಡಿಮೆ ಇರ್ತಾರೆ ಅಂದ್ಕೊಂಡಿದ್ವಿ. ಯಾಕೆಂದರೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಕಡಿಮೆ ಇರ್ತಾರೆ ಅಂದ್ಕೊಂಡಿದ್ವಿ. ಬಟ್ ಜನ ಇದ್ದರು. ಆದ್ರೂ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ದರ್ಶನಕ್ಕೆ ವರ್ಷಕ್ಕೆ ಒಂದು ಸಲನಾದರೂ ನನ್ನ ಕರೆಸ್ಕೊಳಪ್ಪ ಅಂತ ಕೇಳ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದರ್ಶನ. ಈ ಥರ ದರ್ಶನ ನೋಡಿದ್ದು ನನಗೆ ನೆನಪಿರೋದು ಅಂದರೆ ಇದೇ ಫಸ್ಟು. 10 ವರ್ಷದ ಹಿಂದೆ ಹೋಗಿ ಬಂದಿದ್ದು. ಮತ್ತು ದೇವಸ್ಥಾನ ಎಲ್ಲ ಫುಲ್ಲು ಚೇಂಜ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ. 10ರಿಂದ 11 ವರ್ಷ ಆಗಿದೆ ಅಂದ್ಕೊಳ್ತೀವಿ. ಯಾಕೆಂದರೆ ಟಿ ತಂದಾಗ ನಾವು ಹೋಗಿದ್ದಿದ್ದು, ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿದ್ದಿದ್ದು. ಅದಾದಮೇಲೆ ನಾನು ಹೋಗೇ ಇರಲಿಲ್ಲ. ಯಾರು ಯೂಟ್ಯೂಬೆಲ್ಲ ಹಾಕಿದಾಗ ಅದನ್ನು ನೋಡ್ತಾಯಿದ್ದೆ. ಈ ಥರ ಎಲ್ಲ ಚೆನ್ನಾಗಿ ಮಾಡಿದಾರ ಅಂತ ಅನ್ನಿಸ್ತಾಯಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡೋದಕ್ಕೆಲ್ಲ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ರಾಯರು ಕೂಡ ತುಂಬ ಚೆನ್ನಾಗಿ ದರ್ಶನ ಕೊಟ್ಟರು. 10 ನಿಮಿಷ ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬಂದಿದ್ದೀನಿ. ಹಾಗೆ ವರ್ಷಕ್ಕೆ ಒಂದು ಸಲನಾದರೂ ನನ್ನ ಕರೆಸ್ಕೊಳಪ್ಪ ಅಂತ ಕೇಳ್ಕೊಂಡು ಬಂದಿದ್ದೀನಿ. ನೋಡೋಣ. ಸಾಕು ಹೇಳಲಿಲ್ಲ ಮಂಜಾನಲ್ಲೇ. ಹ್ಞೂ ಶ್ವೇತಾ ಮಾಡಿಕೊಡು. ದರ್ಶನ ಎಲ್ಲ ಆಯಿತು. ದರ್ಶನ ಆದಮೇಲೆ ಆಚೆ ಬಂದರೆ ಮಕ್ಕಳೆಲ್ಲ ಆ ಥರ ಹಾಡು ಡ್ಯಾನ್ಸು ಹೇಳ್ಕೊಂಡು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈಗ ಅಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ. ಆಗಲೇ ಟೈಮ್ ಬಂದು 4:30 ಆಗಿತ್ತು. ಇನ್ನೂ ಊಟ ಕೂಡ ಮಾಡಿಲ್ಲ. ಹೊಟ್ಟೆ ಹಸಿವಾಗ್ತಾಯಿತ್ತು. ಇನ್ನು ಅಂತಾನೆ ಇರು ನೀನು. ಅವ್ರನ್ನ ಕೇಳೋ ಹೆಂಗೆ ಅಂತ ಅಂದ್ರು ಹೀರೋ.
ಸಾಲ್ಟ್. ಸೊ ಇನ್ನು 5 ರೋಟಿ, ಇನ್ನು 5 ರೋಟಿ, ಐದು ರೋಟಿ, 5 ರೋಟಿ, ಅದಕ್ಕೊಂದು ಮಶ್ರೂಮ್ ಕರಿ, ಒಂದು ಮಶ್ರೂಮ್ ಮಸಾಲ. ಅಷ್ಟೇ. ನೋಡೋದಲ್ಲ, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.